ದೇಶ ಹಾಳು ಮಾಡ್ತಿರೋ ಪ್ರಧಾನಮಂತ್ರಿ ಅವರಿಗೆ, ದೇಶವನ್ನು ಹಾಳು ಮಾಡ್ತಿರೋ ಕೇಂದ್ರ ಸರ್ಕಾರಕ್ಕೆ, ದೇಶದಲ್ಲಿ ಜಾತಿ ವಿಷಯ ಬೀಜ ಬಿತ್ತುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿಗಳನ್ನ ಜೀವನ ಹಾಳು ಮಾಡ್ತಿರುವ ಕೇಂದ್ರ ಸರ್ಕಾರಕ್ಕೆ. ವೀಕ್ಷಕರೇ ನಮಸ್ಕಾರ. ಇವತ್ತೇನಪ್ಪ ಅಂದ್ರೆ ಜಂತರ್ ಮಂತರ್ನಲ್ಲಿ ನಡೀತಿರುವ ನೀಟ್ ಹಗರಣ, ನೀಟ್ ಹೋರಾಟದ ಕುರಿತು ವಿಜಯಪುರದಲ್ಲಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯಿಂದ ಒಂದು ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಹೋರಾಟಗಾರರು ಏನ್ ಹೇಳ್ತಾರ ಅನ್ನೋದನ್ನ ನೋಡೋಣ ಬರ್ರಿ ವೀಕ್ಷಕರೇ. ಸರ್, ಇವತ್ತಿನ ದಿನ ಜಂತರ್ ಮಂತರ್ನಲ್ಲಿ ನೀಟ್ ಹಗರಣದ ಹೋರಾಟ ನಡೀತಿದೆ ಸರ್. ತಾವೊಂದು ವಿಜಯಪುರದಲ್ಲಿ ಹೋರಾಟ ಮಾಡ್ತಿದ್ರಿ ಸರ್. ಯಾಕೆ ಸರ್, ಏನಾಗಿದೆ ಸರ್ ಅದು? ಏನು ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ರಾಜ್ಯ ಘಟಕ ಹಾಗೂ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ನಾವೆಲ್ಲರೂ ಕೂಡಿಕೊಂಡು ಸನ್ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನಪ್ಪಾ ಅಂತಂದ್ರೆ ನಾವು ಒಂದೇನದ ಹೋರಾಟವನ್ನು ನಾವು ಮಾಡ್ತಿದ್ವಿ. ಕಾರಣ ಇಷ್ಟೇ, ದೆಹಲಿಯಲ್ಲಿ ನಡೆದಂತ ಜಂತರ್ ಮಂತ್ರದಲ್ಲಿ ಏನು ನೀಟ್ ಸೋರಿಕೆಯಾಗಿ ಆ ಒಂದು ಪೇಪರ್ ನಲ್ಲಿ ಏನಪ್ಪಾ ಅಂತಂದ್ರ ಕ್ವಶನ್ ಪೇಪರ್ ಏನದ ಅಲ್ಲೇ ಸೋರಿಕೆಯಾಗಿ ದೇಶದ ಲಕ್ಷಾಂತರ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದಾಗ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡುವಾಗ ಯಾವಾಗ ಪೊಲೀಸರು ಏನಪ್ಪಾ ಅಂತಂದ್ರೆ ಅಮಾಯಕ ಜನರ ಮೇಲೆ ಏನಪ್ಪಾ ಅಂತಂದ್ರೆ ಅಮಾಯಕ ಸಂಘಟನೆ ಅಮಾಯಕ ಹೋರಾಟಗಾರ ಮೇಲೆ ಏನಪ್ಪಾ ಅಂತಂದ್ರೆ ಅಲ್ಲೇ ಲಾಠಿ ಚಾರ್ಜ್ ಮಾಡಿ ಏನಪ್ಪಾ ಅಂತಂದ್ರೆ ಮಾನವೀಯತೆಯನ್ನು ಪ್ರದರ್ಶಿಸದೆ ಅಮಾನ್ಯತೆ ಏನದ ಅಲ್ಲಿ ಏನಪ್ಪಾ ಅಂತಂದ್ರ ಮಾಡುವಂತ ದೃಶ್ಯ ಏನದ ನಮ್ಗೆ ಅಲ್ಲಿ ಕಂಡು ಬಂದಿದ್ದು. ಅದಕ್ಕಾಗ ಯಾವ ಒಂದು ಘಟನೆಯನ್ನ ನಾವೇನಪ್ಪಾ ಅಂದ್ರೆ ಅತಿ ಉಗ್ರವಾಗಿ ಖಂಡಿಸಿ ಏನದ ಇಂದಿನ ದಿವಸ ಏನದ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ನಾವು ಧರಣಿ ಮಾಡ್ತಾ ಇದ್ದೀವಿ. ಸರ್, ಬಿಜೆಪಿದವ್ರು ಹೇಳ್ತಾರ ಅವರು ವಿದ್ಯಾರ್ಥಿಗಳೆಲ್ಲ ಕಾಂಗ್ರೆಸ್ದವರು ಆಮ್ ಆದ್ಮಿ ರೊಕ್ಕ ಕೊಟ್ಟು ಕರ್ಕೊಂಡ್ ಬಂದಾರ ಹೋರಾಟಕ್ಕಂತಾರ ಸರ್. ಇದ್ರ ಬಗ್ಗೆ ಬಿಜೆಪಿ ಸರ್ಕಾರ ಆಗಿರ್ಬೋದು, ಬಿಜೆಪಿ ಅವರ ಸುಳ್ಳಿನ ಸರ್ದಾರವರು ಯಾವಾಗಲಿಗೆ ಏನದ ನಮ್ಮ ದೇಶದಲ್ಲಿ ಏನದ ಸುಳ್ಳಿನ ಕಂತೆಗಳನ್ನು ಹೇಳುತ್ತಾ ಮುಗ್ಧ ಜನರನ್ನ ಏನದ ಮೋಸ ಮಾಡ್ಕೊಂತ ಆಡಳಿತ ನಡೆಸುವಂತ ಅದು ಏನಾದ್ರು ಸರ್ಕಾರದ ಇದ್ರೆ ಬಿಜೆಪಿ ಸರ್ಕಾರ. ಡಾಕ್ಟರ್ MR ಗುರಿಕಾರ್, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ವಿಜಯಪುರ. ಹಾಗೆ ವೀಕ್ಷಕರೇ, ರಾಜ್ಯದ ಅಧ್ಯಕ್ಷ ಅಂತ ಕರ್ನಾಟಕ ಸ್ವಾಭಿಮಾನಿ ಸೇನಾ ಸಮಿತಿಯ ರಾಜ್ಯ ಅಧ್ಯಕ್ಷ ಜಗದೀಶ್ ಸುರೇಶ್ ಇದ್ದಾರೆ. ಅವ್ರು ಏನ್ ಹೇಳ್ತಾರ ಅನ್ನೋದನ್ನ ನೋಡೋಣ ಬನ್ನಿ. ಅಧ್ಯಕ್ಷರು ಹೇಳ್ರಿ ಏನಂತ. ಜಂತರ್ ಮಂತರ್ನಲ್ಲಿ ದೇಶದ ಎಲ್ಲಾ ಸಮುದಾಯದ ಮಕ್ಕಳು ಹೋರಾಟ ಕುಳಿತಿದ್ದಾರೆ. ನಮ್ಗೆ ಅನ್ಯಾಯ ಆಗಿದೆ. ಮತ್ತೆ ಈ ತರ ಹಗರಣಗಳು ಮಾಡ್ಕೊತ ಕೂತ್ರ ನಾವು ಎಷ್ಟೊಂದು ಹಗಲು ರಾತ್ರಿ ಓದುದು ನಮ್ಮ ಕಷ್ಟ ಅಲ್ಲದೆ ನಮ್ಮ ತಂದೆ ತಾಯಿಗಳು ನಮ್ಮ ಸಹೋದರರು ಎಷ್ಟೊಂದು ಕಷ್ಟ ಪಡ್ತಿರ್ತಾರೆ. ಇಂಥದ್ರೊಳಗ ಬರೀ ಹಗರಣ ಬರೀ ಅಕ್ರಮ ಈ ಟೈಪ್ ಮಾಡ್ಕೊತ ಕೂತ್ರ ನಮ್ಮ ಭವಿಷ್ಯ ಹೇಗೆ ಅಂತೇಳಿ ಅವ್ರು ನಮಗೆ ನ್ಯಾಯ ಬೇಕು ಅಂತೇಳಿ ಅಲ್ಲಿ ಹೋರಾಟ ಕೂತಾಗ 20 ದಿವಸ ಆದ್ರೂ ಅವರು ಬಿಜೆಪಿ ಸರ್ಕಾರ ಅದಕ್ಕೆ ದಿಟ್ಟ ಕ್ರಮ ತಗೊಂಡ ಏನಾಗಿದೆ ಅನ್ಯಾಯದ ವಿರುದ್ಧ ಅದನ್ನು ಸರಿಯಾಗಿ ಕ್ರಮ ತಗೋತೀವಿ ಅನ್ನೋಂಥದ್ದು ಒಂದು ಮಾತು ಮಾತಾಡಿಲ್ಲ. ಆಮೇಲೆ 22 ಪಾಪ ಮಕ್ಕಳು ಮುದ್ದು ಮಕ್ಕಳು ಅವರು ಆತ್ಮಹತ್ಯೆ ಮಾಡ್ಕೊಂಡು. ಆ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡ್ರೆ ನಮಗೆ ಯಾವ ಸರ್ಕಾರ ಬಂದ್ರು ನಮಗೆ ನ್ಯಾಯ ಸಿಗೋದಿಲ್ಲ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಅದು ಈ ತರ ಮಾಡ್ಕೊತ ಕೂತ್ರ ನಮ್ಮ ದೇಶದಲ್ಲಿ ಮಕ್ಕಳು ಎಷ್ಟು ರ್ಯಾಂಕ್ ತಗೊಂಡ್ರೆ ಏನ್ ಮಾಡಕ್ ಬರ್ತದ? ಆ ಉದ್ದೇಶದಿಂದ ಅಲ್ಲಿ ಜಂತರ್ ಮಂತರ್ ಒಳಗ ಹೋರಾಟ ನಡೆದದ. ಅದಕ್ಕೆ 20 ದಿವಸ ಆದ್ರೂ ಅಲ್ಲಿ ಬೇಜವಾಬ್ದಾರಿಯಿಂದ ಕೇಂದ್ರ ಸರ್ಕಾರ ಪ್ರದರ್ಶಿಸೋ ಸಲುವಾಗಿ ಅಲ್ಲಿ ಇನ್ನ ಪೂರ ಎಲ್ಲ ದೇಶಾದ್ಯಂತ ಎಲ್ಲ ಉಗ್ರ ಚಳವಳಿ ಆಗುವಂತ ಸನ್ನಿವೇಶ ಬಂದದ. ಅದಕ್ಕೆ ನಾವು ಕೂಡ ಇಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ವತಿಯಿಂದ ಏನು ಬಿಜಾಪುರದಲ್ಲಿ ನಾವು ಮೊನ್ನೆ ಜಿಲ್ಲಾಧಿಕಾರಿ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ನಾವು ಮನವಿ ಸಲ್ಲಿಸಲಾತೀವಿ. ತಕ್ಷಣ ಶಿಕ್ಷಣ ಸಚಿವರು ಮತ್ತೆ ಏನು ಇದಕ್ಕೆ 20-25 ದಿವಸ ತನ ಏನ್ ಬೇಜವಾಬ್ದಾರಿ ಪ್ರದರ್ಶಿಸಾರ ಕೇಂದ್ರ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಇವರು ರಾಜೀನಾಮೆ ಸಲ್ಲಿಸಬೇಕು. ಆಮೇಲೆ ಏನ್ ಅವ್ರು 20-21 ಮಂದಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಾರ ಅವ್ರು ಸರಿಯಾದ ಪರಿಹಾರ ಸಿಗ್ಬೇಕು. ಆಮೇಲೆ ನೀಟ್ ಹಗರಣ ಒಳಗೆ ಯಾರ ತಪ್ಪಿತಸ್ಥರದಾರ ಅವ್ರಿಗೆ ಕಠಿಣ ಶಿಕ್ಷೆ ಅಂದ್ರೆ ಗಲ್ಲು ಶಿಕ್ಷೆ ಕಠಿಣ ಕಾನೂನು ಜಾರಿ ಮಾಡಬೇಕು ಅಂತೇಳಿ ನಾವು ಮನವಿ ಕೊಟ್ಟಿದ್ವಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಜಗದೇವ್ ಸೂರ್ಯವಂಶಿ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಇಲ್ಲಿವರೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಇಲ್ಲಿವರೆಗೆ ಹೇಳಿದ್ರು ಆಗ್ತದೆ. ಬಿಜೆಪಿ ಸರ್ಕಾರ ಒಂದು ಹಗರಣಗಳ ಸರ್ಕಾರ. ನೀಟ್ ಒಂದು ಬಹುದೊಡ್ಡ ಹಗರಣ. ಇದರಲ್ಲಿ ಮಾನ್ಯ ಶಿಕ್ಷಣ ಸಚಿವ ಅಂತ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಅವರು ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಮುಂದೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತ ನೋಡೋಣ. ನನ್ನ ಹೆಸರು ಅಪ್ಪುರಾಜ್, ಕರ್ನಾಟಕ ಪಬ್ಲಿಕ್ ಟಿವಿ ಡಿಜಿಟಲ್, ವಿಜಯಪುರ. ಗೌರವಾನ್ವಿತ ರಾಷ್ಟ್ರಪತಿಗಳು, ಭಾರತ ಸರ್ಕಾರ ನವದೆಹಲಿ. ಮಾನ್ಯರೇ, ವಿಷಯ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಮುಗ್ಧ ವಿದ್ಯಾರ್ಥಿಗಳ ಆತ್ಮಹತ್ಯೆ ಖಂಡಿಸಿ ಜಿಲ್ಲೆಯ ಜಂತರ್ ಮಂತರ್ದಲ್ಲಿ
ದೇಶಾದ್ಯಂತ ಇರುವ ಎಲ್ಲ ಸಮುದಾಯದ ಸ್ವಾಭಿಮಾನದ ಮುದ್ದು ಮಕ್ಕಳ ಹೋರಾಟ ಮತ್ತು ಪ್ರತಿಭಟನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಗಲ್ಲು ಶಿಕ್ಷೆ ಅಂತ ಕಠಿಣ ಕಾನೂನು ರೂಪಿಸಿ ಶಿಕ್ಷೆಗೊಳಪಡಿಸುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಸಂಘಟನೆಯಾದಂಥ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನಾ ಸಮಿತಿ ರಾಜ್ಯ ಘಟಕ ಹಾಗೂ ವಿಜಯಪುರ ಘಟಕ ವತಿಯಿಂದ ಎಲ್ಲ ಸಮುದಾಯದ ಸಾರ್ವಜನಿಕರ ಪರವಾಗಿ ಕಳಕಳಿಯ ಮನವಿ ಏನೆಂದರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಮುದ್ದು ಮಕ್ಕಳ ಆತ್ಮಹತ್ಯೆ ಖಂಡಿಸಿ 20-25 ದಿನದಿಂದ ನಿರಂತರವಾಗಿ ದಿಲ್ಲಿಯ ಜಂತರ್ ಮಂತರದಲ್ಲಿ ಹಾಗೂ ದೇಶಾದ್ಯಂತ ಎಲ್ಲ ಸಮುದಾಯದ ಸ್ವಾಭಿಮಾನದ ಮುದ್ದು ಮಕ್ಕಳ ಹೋರಾಟ ಮತ್ತು ಪ್ರತಿಭಟನೆಗಳು ನಡೆಯುತ್ತಿದ್ದು ಕೆಲವು ಪಕ್ಷಗಳು ಹಾಗೂ ಹೋರಾಟಗಾರರು ಕೂಡ ಕೇಂದ್ರ ಸರ್ಕಾರದ ನಡೆ ಖಂಡಿಸಿ ಎಲ್ಲ ಸಮುದಾಯದ ಮುಗ್ಧ ಮಕ್ಕಳ ಬೆಂಬಲಕ್ಕೆ ನಿಂತಿದ್ದು ಅದೇ ತರ ನಮ್ಮ ಸಂಘಟನೆಯು ಕೂಡ ಮುಗ್ಧ ಮಕ್ಕಳ ಬೆಂಬಲಕ್ಕೆ ನಿಂತಿದೆ. ಕೇಂದ್ರ ಸರ್ಕಾರದ ಕೇಂದ್ರ ಬಿಂದು ಆದಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಕೇಂದ್ರದ ಮಾನ್ಯ ಶಿಕ್ಷಣ ಸಚಿವರು ವಿಳಂಬ ನೀತಿ ಅನುಸರಿಸದೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸೇರಿದಂತೆ ಶಿಕ್ಷಣ ವ್ಯವಸ್ಥೆ ಸುಧಾರಣೆಗಾಗಿ ದಿಟ್ಟ ಕ್ರಮ ತೆಗೆದುಕೊಳ್ಳಲು ಹಾಗೂ ಕೆಲವು ಮುಗ್ಧ ಮಕ್ಕಳು ನೀಟ್ ಹಗರಣದ ಅಕ್ರಮ ಖಂಡಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಮಕ್ಕಳಿಗೆ ಸಾಂತ್ವನ ಹಾಗೂ ಧೈರ್ಯ ಹೇಳಲು ವಿಫಲರಾಗಿ ಮೌನ ತಾಳಿರುವ ಕಾರಣಕ್ಕಾಗಿ ದೆಹಲಿಯ ಜಂತರ್ ಮಂತರದಲ್ಲಿ ಅಲ್ಲದೆ ಇಡೀ ದೇಶಾದ್ಯಂತ ಎಲ್ಲ ಸಮುದಾಯದ ವಿದ್ಯಾರ್ಥಿ ಸಮೂಹ ಪಾಲಕರು ಹಾಗೂ ಸಂಘಟನೆಗಳು ಕೇಂದ್ರ ಸರ್ಕಾರದ ದುರಾಡಳಿತ ಹಾಗೂ ಸರ್ವಾಧಿಕಾರಿ ಧೋರಣೆ ಖಂಡಿಸಿ ಹೋರಾಟಕ್ಕೆ ಧುಮುಕಿದ್ದು ಯುವ ಜನರ ಭವಿಷ್ಯ ಕ್ಷೇಮಕ್ಕಿಂತ ಯಾವುದು ಮುಖ್ಯವಲ್ಲ. ಕೇಂದ್ರ ಸರ್ಕಾರವು ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ವಿಫಲವಾದ ಕಾರಣ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಕೇಂದ್ರದ ಮಾನ್ಯ ಶಿಕ್ಷಣ ಸಚಿವರು ತಕ್ಷಣ ರಾಜೀನಾಮೆ ಸಲ್ಲಬೇಕು. ನೀಟ್ ಅಕ್ರಮದಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಕೇಂದ್ರ ಸರ್ಕಾರವು ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಸೋರಿಕೆ ಕೃತ್ಯದಲ್ಲಿ ಭಾಗಿಯಾದ ಹಾಗೂ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟವಾಡಿದ ತಪ್ಪಿತಸ್ಥರು ಯಾರೇ ಆಗಿರಲಿ ಅಂತವರನ್ನು ಕಠಿಣ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕೆಂದು ಎಲ್ಲ ಸಮುದಾಯದ ಸಾರ್ವಜನಿಕರ ಪರವಾಗಿ ನಮ್ಮ ಸಂಘಟನೆಯಿಂದ ಮನವಿ ಮಾಡಿಕೊಳ್ಳುತ್ತೇವೆ. ಧನ್ಯವಾದಗಳು ಅಂದಿ. ನೋಡಿ ಸರ್. ಓಕೆ ಸರ್.